ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನೆಲ್ನ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ವಿಷಯವಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ವಿಷಯ ಏನಂದ್ರೆ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಸಾರ್ವಭೌಮತ್ವ ಸ್ಥಾಪನೆ ಎನ್ನುವಂತಹ ಒಂದು ವಿಷಯದ ಕುರಿತಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರನೇ ಈ ತರ ಬರುತ್ತೆ. ಸೊ ಹಂಗಾಗಿ ಇದೇ ರೀತಿಯಾಗಿ ನಾವು ಪ್ರಿಪೇರ್ ಆದ್ರೆ ಸಿಇಟಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾನು ತರಗತಿನ ಶುರು ಮಾಡಿದ್ದೀನಿ. 9ನೇ ತರಗತಿ ಒಂಬತ್ತನೇ ಡೇಟ್ ಇಂದ ಶುರು ಮಾಡಿದ್ದೀನಿ. ಸೊ ನನ್ನ ಲಕ್ಕಿ ನಂಬರ್ 9 ಅಂತ ಹೇಳ್ಬಿಟ್ಟು ಸೊ ಅವತ್ತಿಂದ ತುಂಬಾ ಶುರು ಮಾಡಿದ್ದೀನಿ. ಸೊ ತುಂಬಾನೇ ಒಳ್ಳೆ ಫೀಡ್ಬ್ಯಾಕ್ ಇದೆ. ಎಲ್ರು ಕೂಡ ತುಂಬಾ ಖುಷಿ ಪಡ್ತಾ ಇದ್ದಾರೆ. ನನ್ನ ಸ್ನೇಹಿತರೆಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ದಯವಿಟ್ಟು ಇದೇ ರೀತಿ ಮಾಡಿ. ಅಂದ್ರೆ ನಾವು ತುಂಬಾನೇ ಒಂಥರ ಪ್ರೆಷರ್ ತಗೊಂಡು ಮಾಡೋದಕ್ಕಿಂತನೂ ಓದೋದಕ್ಕಿಂತನೂ ತುಂಬಾ ಸಲೀಸಾಗಿ ಆರಾಮಾಗಿ ಕೂಲ್ ಆಗಿ ಏನೋ ತಿಳ್ಕೊಳ್ತಿದೀವಿ ಹೊಸದನ್ನ ಅಂತೇಳಿ ನೋಡ್ತಾ ಹೋದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ನಾನು. ಯಾರೆಲ್ಲ ನಮ್ಮ ಚಾನೆಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ. ಸೊ ಯಾವ ರೀತಿಯಾಗಿ ನಿಮ್ಗೆ ವಿಡಿಯೋಸ್ ಬೇಕಂತ ಹೇಳಿದ್ರೆ ದಯವಿಟ್ಟು ತಿಳಿಸ್ಕೊಟ್ರೆ ನಾನು ಕೂಡ ನನ್ನ ಕೈಲಾದಷ್ಟ ಒಂದು ಮಟ್ಟಿಗೆ ಪ್ರಯತ್ನವನ್ನ ಪಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ತಗೊಳ್ಳೋದ್ರಿಂದ ಏನು ಕೂಡ ನಿಮಗೆ ಲಾಸ್ ಇಲ್ಲ. ಸೊ ಒಂದು ಲೈಕ್ ಮಾಡೋದ್ರಿಂದ ನಿಮ್ಗೂ ಕೂಡ ಏನು ಲಾಸ್ ಇಲ್ಲ. ಸೊ ನನಗೆ ಒಂದು ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಸೊ ಬನ್ನಿ ತಡ ಮಾಡೋದ್ ಬೇಡ, ತಿಳ್ಕೊಳ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ನಮ್ಮ ಸ್ಟಡಿನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋದೇ ಬೇಡ ಈ ಸರಿ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಆಗ್ಬಿಟ್ಟಿದೀನಿ. ಎಷ್ಟಾಗುತ್ತೋ ಅಷ್ಟು ಅಂದ್ರೆ ನಮ್ಮ ಮಾಹಿತಿಯನ್ನ ಅಂದ್ರೆ ಜ್ಞಾನವನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ. ನಾವೇ ಸಿಇಟಿಯನ್ನ ಅಟೆಂಡ್ ಮಾಡೋದಕ್ಕೋ ಎದಕ್ಕೋ ಒಂದು ನಾಲೆಡ್ಜ್ ನ ತಿಳ್ಕೊಳ್ಳೋದ್ರಲ್ಲಿ ಅಂದ್ರೆ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ಯಾವ ಉದ್ದೇಶನಾರ ಇಟ್ಕೊಂಡು ಆರಾಮಾಗಿ ತಿಳ್ಕೊಳ್ಬಹುದು. ಯಾಕಂದ್ರೆ ನಾವ್ ಅನ್ಕೋತೀವಿ ಜಾಬ್ ಬೇಕು, ಗೌರ್ಮೆಂಟ್ ಜಾಬ್ ಬೇಕು, ಆ ತರ ಅದಕ್ಕೋಸ್ಕರ ಪ್ರಿಪ್ರೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತಲೆಯಿಂದ ತೆಗ್ದಾಕಿ ಸೊ ಒಂದು ವಿಷಯವನ್ನ ತಿಳ್ಕೊಳ್ತಾ ಹೋಗೋಣ. ಅವಾಗ ಏನಾಗುತ್ತೆ ನಿಮ್ ಮೈಂಡ್ ಅಲ್ಲಿ ಇದು ಯಾವುದೇ ಕಾರಣಕ್ಕೂ ಮರಿದೇ ರೀತಿನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ ತಡ ಮಾಡೋದ್ ಬೇಡ. ತುಂಬಾ ಮಾತಾಡಿದ್ರೆ ನಿಮ್ಗೂ ಕೂಡ ಬೋರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ಗಳನ್ನೇ ನೋಡಲ್ಲ, ವಿಡಿಯೋಗಳನ್ನ ನೋಡಲ್ಲ. ಸೊ ಹಂಗಾಗಿ ಬೇಗ ಶುರು ಮಾಡ್ಬೇಡ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಕ್ರಿಸ್ತಶಕ 1740ರಲ್ಲಿ ಕರ್ನಾಟಕ ಮೇಲೆ ದಾಳಿ ಮಾಡಿದವರು ಯಾರು ಅಂತಿದೆ. ಇಲ್ಲಿ ಮರಾಠರು. ಉತ್ತರ ಯಾವುದು? ಮರಾಠು. ಕ್ರಿಸ್ತಶಕ 1740ರಲ್ಲಿ ಕರ್ನಾಟಕ ಮೇಲೆ ದಾಳಿ ಮಾಡಿದಂತವ್ರು ಯಾರಂದ್ರೆ ಮರಾಠರು. ಕ್ರಿಸ್ತಶಕ 1740ರಲ್ಲಿ ಮರಾಠರಿಂದ ಕೊಲೆಯಾದ ಕರ್ನಾಟಕ ನವಾಬ ಯಾರು ಅಂತಿದೆ. ದೋಸ್ತ್ ಅಲಿ ಎನ್ನುವಂತವ್ರು ಇಲ್ಲಿ ಮರಣವನ್ನ ಕೊಲೆ ಆಗ್ತಾರೆ. ಯಾರಿಂದ? ಮರಾಠರಿಂದ. 1740ರಲ್ಲಿ ಮರಾಠರಿಂದ ಸೆರೆ ಹಿಡಿಯಲ್ಪಟ್ಟ ದೋಸ್ತ್ ಅಲಿ ಅಳಿಯ ಯಾರು? ದೋಸ್ತ್ ಅಲಿಯ ಅಳಿಯ ಯಾರು ಅಂತ ಕೇಳಿದರೆ ಚಂದಾ ಸಾಹೇಬ್ ಎನ್ನುವಂತರು ಆತನ ಅಳಿಯ ಆಗಿದ್ದಾನೆ. ಇನ್ ಸುಮ್ನೆ ನಾವೇನಂದ್ರೆ ಇದನ್ನ ಮಾಹಿತಿ ತರ ನೆನ್ಪಿಟ್ಕೊಳ್ತಾ ಹೋಗ್ಬೇಕು, ಅವಾಗ ತುಂಬಾನೇ ಚೆನ್ನಾಗಾಗುತ್ತೆ. ಕರ್ನಾಟಕ ಮೇಲೆ ದಾಳಿ ಮಾಡಿದಂತವ್ರು ಯಾರು? ಕ್ರಿಸ್ತಶಕ 1740ರಲ್ಲಿ ಯಾರು ದಾಳಿ ಮಾಡಿದ್ರು? ಮರಾಠರು ದಾಳಿ ಮಾಡಿದ್ರು. ಮರಾಠರು ದಾಳಿ ಮಾಡಾದ ನಂತರ ಮರಾಠರಿಂದ ಯಾರು ಕೊಲೆ ಆಗ್ತಾರೆ ಅಂದ್ರೆ ದೋಸ್ತ್ ಅಲಿ ಕೊಲೆ ಆಗ್ತಾನೆ. ಆತನ ಅಳಿ ಯಾರು? ಚಂದ ಸಾಹೇಬ್. ಕರ್ನಾಟಕನಲ್ಲಿ ಸೈಯದ್ ಮಹಮ್ಮದ್ ನ ಪ್ರತಿನಿಧಿಯಾಗಿ ಆಡಳಿತ ನಡೆಸಿದವರು ಯಾರು ಅಂತಿದೆ. ಅನ್ವರುದ್ದೀನ್ ಅನ್ನುವಂಥವ್ರು. ನಂತರ ಕರ್ನಾಟಕ ಯುದ್ಧಕ್ಕೆ ಕಾರಣವಾದ ಯುರೋಪಿನ ಯುದ್ಧ ಯಾವುದು ಅಂತ ಇದೆ. ಆಸ್ಟ್ರಿಯಾ ಉತ್ತರಾಧಿಕಾರದ ಯುದ್ಧ. ಮೊದಲನೇ ಕರ್ನಾಟಕ ಯುದ್ಧ ನಡೆದ ಅವಧಿ ಯಾವುದು ಅಂದ್ರೆ ಎಷ್ಟರಿಂದ ಎಷ್ಟಲ್ಲಿ ನಡೆಯಿತು ಅಂತ ಹೇಳ್ಬಿಟ್ಟು 1746ರಿಂದ 48 ಅಂದ್ರೆ 2 ವರ್ಷಗಳ ಕಾಲ ಮೊದಲನೇ ಕರ್ನಾಟಕ ಯುದ್ಧ ನಡೆಯುತ್ತೆ. ಒಂದನೇ ಅಂದ್ರೆ ಮೊದಲನೇ ಅಂತ ಅರ್ಥ. ಒಂದನೇ ಕರ್ನಾಟಕ ಯುದ್ಧಕ್ಕೆ ಯುರೋಪಿನಲ್ಲಾದ ಯಾವ ಯುದ್ಧ ಕಾರಣವಾಯ್ತು ಅಂದ್ರೆ ಯುರೋಪಿನಲ್ಲಿ ನಡೆದಂತ ಯಾವ ಯುದ್ಧದಿಂದ ಒಂದನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಯ್ತಂದ್ರೆ ಆಸ್ಟ್ರಿಯಾ ಉತ್ತರಾಧಿಕಾರದ ಯುದ್ಧದಿಂದ ಮೊದಲನೇ ಕರ್ನಾಟಕ ಯುದ್ಧ ನಡೀತು ಅಂತೇಳಿ. ಒಂದನೇ ಕರ್ನಾಟಕ ಯುದ್ಧದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಫ್ರೆಂಚರು ಹಡಗುಗಳನ್ನ ಸೆರೆ ಹಿಡಿದವರು ಯಾರು ಅಂದ್ರೆ ಇಂಗ್ಲಿಷರು. ಒಂದನೇ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸನ್ನ ವಶಪಡಿಸಿಕೊಂಡ ಫ್ರೆಂಚ್ ಗವರ್ನರ್ ಯಾರು ಅಂದ್ರೆ ಡೂಪ್ಲೆ.
ಒಂದನೇ ಕರ್ನಾಟಿಕ್ ಯುದ್ಧದಲ್ಲಿ ಇಂಗ್ಲಿಷರಿಗೆ ನೆರವು ನೀಡಿದ ಕರ್ನಾಟಿಕ್ನ ನವಾಬ ಯಾರಂದ್ರೆ ಅನ್ವರುದ್ದೀನ್. ಒಂದನೇ ಕರ್ನಾಟಿಕ್ ಯುದ್ಧದಲ್ಲಿ ಡೂಪ್ಲೆಯಿಂದ ಸೋತ ಕರ್ನಾಟಿಕ್ ನವಾಬ ಯಾರಂದ್ರೆ ಅನ್ವರುದ್ದೀನ್. ಒಂದನೇ ಕರ್ನಾಟಿಕ್ ಯುದ್ಧ ಮುಕ್ತಾಯಗೊಂಡದ್ದು ಯಾವ ಒಪ್ಪಂದದಿಂದ ಅಂದ್ರೆ ಪ್ಯಾರಿಸ್ ಒಪ್ಪಂದದಿಂದ. ನೋಡಿ, ಇದು ಇಷ್ಟು ಕೂಡ ಒಂದನೇ ಕರ್ನಾಟಿಕ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದನೇ ಕರ್ನಾಟಿಕ್ ಯುದ್ಧದಲ್ಲಿ ಏನೇನ್ ನಾವು ಹೈಲೈಟ್ಸ್ ಅನ್ನ ನೋಡಿದ್ವಿ ಅಂತ ನೋಡ್ತಾ ಹೋದ್ರೆ, ಸೊ ನೀವಿಲ್ಲಿ ನಿಮಿಷ ಇಲ್ಲಿ ನಾವು ನೋಡ್ತಾ ಹೋಗೋಣ ಏನೇನ್ ಅಂತ ಹೇಳ್ಬಿಟ್ಟು. ನಾವು ಒಂದನೇ ಕರ್ನಾಟಕ ಯುದ್ಧದ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಸೊ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಏನೇನೆಲ್ಲ ನಾವಿಲ್ಲಿ ಗಮನಿಸಿದ್ವಿ ಅನ್ನೋಂಥದ್ದನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಒಂದ್ ಪರ್ಫೆಕ್ಟ್ ಆಗಿ ಬಂದ್ಬಿಟ್ರೆ ನಮಗೆ ಈಸಿ ಆಗುತ್ತೆ ತಿಳ್ಕೊಳ್ಳೋದಕ್ಕೂ ಕೂಡ. ಒಂದು ಗ್ರೀನ್ ಬೋರ್ಡ್ ಬರುತ್ತೆ, ಇಲ್ಲಿ ಬೋರ್ಡ್ ಅನ್ನು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದೇ ನಿಮಿಷ. ನೋಡಿ, ಈಗ ಗಮನಿಸಿ, ನಾವು ಏನ್ ತಿಳ್ಕೊಳ್ಬೇಕಂದ್ರಲ್ಲಿ ಫಸ್ಟ್ ಆಫ್ ಆಲ್ ಒಂದನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಅಂತ. ಓಕೆನಾ? ಒಂದನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೇಕು. ಜೊತೆಗೆ ಒಂದನೇ ಕರ್ನಾಟಕ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಒಂದನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ನಡೀತು, ಅದು ಯಾರ್ಯಾರ ನಡುವೆ ನಡೀತು, ಜೊತೆಗೆ ಅದರಿಂದ ಏನೇನೆಲ್ಲ ಆಯ್ತು ಬೆಳವಣಿಗೆ ಅಂತೇಳಿ ನೋಡಿ. ಈ ಮೊದಲನೇ ಒಂದನೇ ಕರ್ನಾಟಕ ಯುದ್ಧ ಅಂದ್ರೆ ಮೊದಲನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ನಡೆಯುತ್ತೆ ಗಮನಿಸಿ. ಇಲ್ಲಿ ಗಮನಿಸ್ತಾ ಹೋಗಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು. ಒಂದನೇ ಕರ್ನಾಟಕ ಯುದ್ಧ ಎಷ್ಟರಲ್ಲಿ ನಡೀತು? 1746ರಿಂದ 48. ಓಕೆನಾ? 48ರಲ್ಲಿ ನಡೆಯುತ್ತೆ ಒಂದನೇ ಕರ್ನಾಟಕ ಯುದ್ಧ. ಎಷ್ಟರಲ್ಲಿ ನಡೆಯುತ್ತೆ? ಟೈಪ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ, ಮೇ ಬಿ. ನೋಡ್ತೀನಿ. ನೋಡಿ, ನೋಡ್ತಾ ಹೋಗಿ ಇಲ್ಲಿ 1746ರಿಂದ 48ರಲ್ಲಿ ಯಾರು ನಡೆಯುತ್ತೆ? ಒಂದನೇ ಕರ್ನಾಟಕ ಯುದ್ಧ ನಡೆಯುತ್ತೆ. ಓಕೆನಾ? ಈ ಒಂದು ಒಂದನೇ ಕರ್ನಾಟಕ ಯುದ್ಧಕ್ಕೆ ಮೇನ್ ಕಾರಣ ಏನಾಗಿರುತ್ತೆ? ಆಸ್ಟ್ರಿಯಾ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಆಗಿರುತ್ತೆ. ಓಕೆನಾ? ಅದಲ್ದೇನೆ ಒಂದನೇ ಕರ್ನಾಟಕ ಯುದ್ಧ ಇಂಗ್ಲಿಷ್ ಮತ್ತು ಯಾರ ನಡುವೆ ನಡೆಯುತ್ತೆ? ಫ್ರೆಂಚರ ನಡುವೆ ನಡೆಯುತ್ತೆ. ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ. ಇಲ್ಲಿ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಮದ್ರಾಸನ್ನು ವಶಪಡಿಸಿಕೊಂಡಂತ ಫ್ರೆಂಚ್ ಗವರ್ನರ್ ಯಾರಂದ್ರೆ ಡೂಪ್ಲೆ. ಓಕೆನಾ? ಇನ್ನು ಇಂಗ್ಲಿಷರಿಗೆ ನೆರವು ನೀಡಿದಂತಹ ಕರ್ನಾಟಕನ ನವಾಬ ಅಂದ್ರೆ ಈ ಫ್ರೆಂಚರು ಮತ್ತು ಇಂಗ್ಲಿಷರ ನಡುವೆ ನಡೆಯುವಂತ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಅದೇ ಒಂದು ಕರ್ನಾಟಕನಲ್ಲಿದ್ದಂತಹ ಒಂದು ನವಾಬ ಇಂಗ್ಲಿಷರಿಗೆ ಸಹಾಯನ ಮಾಡ್ತಾನೆ. ಆತ ಯಾರಂದ್ರೆ ಅನ್ವರುದ್ದೀನ್. ಓಕೆನಾ? ಅನ್ವರುದ್ದೀನ್ ಸಹಾಯವನ್ನ ಮಾಡ್ತಾನೆ. ಇನ್ನು ಜೊತೆಗೆ ಈ ಒಂದು ಒಂದನೇ ಕರ್ನಾಟಕ ಯುದ್ಧ ಯಾರ ನಡುವೆ ನಡೆಯುತ್ತೆ? ಫ್ರೆಂಚ್ ಮತ್ತು ಇಂಗ್ಲಿಷ್ ನಡುವೆ ನಡೆಯುತ್ತೆ. ಜೊತೆಗೆ ಈ ಒಂದು ಒಂದನೇ ಕರ್ನಾಟಕ ಯುದ್ಧ ಯಾವ ಒಂದು ಒಪ್ಪಂದದಿಂದ ಕೊನೆಗೊಳ್ಳುತ್ತೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಪ್ಯಾರಿಸ್ ಒಪ್ಪಂದದಿಂದ. ಯಾವ ಒಪ್ಪಂದದಿಂದ? ಪ್ಯಾರಿಸ್ ಒಪ್ಪಂದದಿಂದ. ಇಷ್ಟು ತಿಳ್ಕೊಂಡ್ರೆ ಸಾಕು. ಒಂದನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು, ಯಾರ್ಯಾರ ನಡುವೆ ನಡೀತು, ಆ ಒಂದು ಫ್ರೆಂಚರ ಒಂದು ಕಡೆಗೆ ಯಾರಿರ್ತಾರೆ, ಗವರ್ನರ್ ಆಗಿ ಯಾರಿರ್ತಾರೆ, ಜೊತೆಗೆ ಇಂಗ್ಲಿಷರಿಗೆ ಯಾರು ನೆರವನ್ನ ನೀಡ್ತಾರೆ, ಇನ್ನು ಅದು ಯುದ್ಧ ಯಾವ ಒಂದು ಒಪ್ಪಂದದಿಂದ ಕೊನೆಗೊಳ್ತು ಅಂತೆ. ಅದಾದ ನಂತರ ಎರಡನೇ ನೋಡ್ತಾ ಹೋಗೋಣ. ಎರಡನೇ ಕರ್ನಾಟಕ ಯುದ್ಧ ನಡೆದಂತ ಅವಧಿ 1749ರಿಂದ 54ರವರೆಗೂ ಇದು ನಡೆಯುತ್ತೆ. ತಂಜಾವೂರಿನ ರಾಜನ ವಿರುದ್ಧ ಪಿತೂರಿ ನಡೆಸಲು ಇಂಗ್ಲಿಷರ ಸಹಾಯ ಕೋರಿದವರು ಯಾರು ಅಂದ್ರೆ ತಂಜಾವೂರಿನ ರಾಜನ ವಿರುದ್ಧ ಏನ್ ಮಾಡ್ತಾರೆ? ಇಂಗ್ಲಿಷರು ಪಿತೂರಿಯನ್ನ ನಡೆಸಲು ಸಹಾಯವನ್ನ ಕೊಡ್ತಾರೆ. ಅವರು ಯಾರು ಅಂದ್ರೆ ಶಹಾಜಿ ಎನ್ನುವಂತವ್ರು. ಹೈದರಾಬಾದ್ ನಿಜಾಮ
ಅಸಫ್ ಜಾ ಮರಣ ಹೊಂದಿದ ವರ್ಷ ಯಾವುದಂದ್ರೆ 1748ರಲ್ಲಿ ಅವರು ಮರಣವನ್ನ ಹೊಂದುತ್ತಾರೆ. ಹೈದರಾಬಾದಿನಲ್ಲಿ ಸಿಂಹಾಸನಕ್ಕಾಗಿ ಕಲಹ ಏರ್ಪಟ್ಟದ್ದು ಯಾರ ನಡುವೆ ಅಂದ್ರೆ ನಾಸಿರ್ ಜಂಗ್ ಮತ್ತು ಮುಜಾಫುರ್ ಜಂಗ್ ಅಂತ ನಡುವೆ ಅಂತ ಹೇಳಿ, ಮಜಾಫುರ್ ಅಂತ ಕರೀತಾರೆ, ಮುಜಾಫುರ್ ಅಂತ ಕೂಡ ಕರೀತಾರೆ. ಇಲ್ಲಿ ಕೊಟ್ಟಿದೆ ನಮ್ ಕೆಳಗಡೆ ಮುಜಾಫರ್ ಅಂತೇಳಿ. ಓಕೆನಾ. ಮುಜಾಫರ್ನ ಜಂಗನಿಗೆ ನೆರವಾಗಲು ಬಂದವರು ಯಾರು? ಇಲ್ಲಿ ಬಂದವರು ಯಾರಂತ ಇದೆ, ಬಂದವರಾಗ್ಬೇಕು, ಸ್ವಲ್ಪ ಎರರ್ ಆಗಿದೆ. ಡೂಪ್ಲೆ ಮತ್ತು ಚಂದಾ ಸಾಹೇಬ್ ಏನ್ ಮಾಡ್ತಾರೆ? ಮುಜಾಫುರ್ ಜಂಗನಿಗೆ ನೆರವನ್ನ ನೀಡಲಿಕ್ಕೆ ಫ್ರೆಂಚರ ಗವರ್ನರ್ ಆಗಿರುವಂತಹ ಡೂಪ್ಲೆ ಮತ್ತು ಚಂದಾ ಸಾಹೇಬ್ ನೆರವನ್ನ ನೀಡಕ್ಕೆ ಬರ್ತಾರೆ. ಮರಾಠರಿಗೆ ಹಣ ಕೊಟ್ಟು ಚಂದಾ ಸಾಹೇಬನನ್ನ ಬಿಡಿಸಿದವರು ಯಾರಂದ್ರೆ ಡೂಪ್ಲೆ. ಚಂದಾ ಸಾಹೇಬನನ್ನ ಯಾರು ಬಿಡಿಸ್ತಾರೆ? ಡೂಪ್ಲೆ ಬಿಡಿಸ್ತಾರೆ. ಕರ್ನಾಟಕ ಮೇಲೆ ದಾಳಿ ಮಾಡಿ ಅನ್ವರುದ್ದೀನನ್ನ ಕೊಂದವರು ಯಾರಂದ್ರೆ ಚಂದಾ ಸಾಹೇಬ್ ಅನ್ವರುದ್ದೀನನ್ನ ಕೊಲೆ ಮಾಡ್ತಾರೆ. ಯಾಕಂದ್ರೆ ನಮಗೆ ಗೊತ್ತಿದೆ, 1ನೇ ಕರ್ನಾಟಕ ಯುದ್ಧದಲ್ಲಿ ಅನ್ವರುದ್ದೀನ್ ಯಾರಿಗೆ ಸಹಾಯ ಮಾಡಿರ್ತಾರೆ? ಇಂಗ್ಲಿಷರಿಗೆ ಸಹಾಯ ನೆರವನ್ನ ನೀಡಿರ್ತಾರೆ. ಚಂದಾ ಸಾಹೇಬನ ದಾಳಿಯ ಕಾಲದಲ್ಲಿ ತಿರುಚನಾಪಲ್ಲಿಗೆ ಓಡಿ ಹೋದ ಅನ್ವರುದ್ದೀನನ ಮಗ ಯಾರು ಅಂದ್ರೆ ಮಹಮ್ಮದ್ ಅಲಿ. ನಾಸಿರ್ ಜಂಗ್ ಮತ್ತು ಮೊಹಮ್ಮದ್ ಅಲಿಗೆ ಸಹಾಯ ಮಾಡಲು ಬಂದವರು ಅಥವಾ ಮುಂದಾದವರು ಅಂತ ಬರುತ್ತಿದೆ ಇಂಗ್ಲಿಷರು. ಹೈದರಾಬಾದಿನಲ್ಲಿ ಫ್ರೆಂಚರ ನೆರವಿನಿಂದ ನಿಜಾಮನಾದವರು ಯಾರು ಅಂದ್ರೆ ಮುಜಾಫರ್ ಜಂಗ್. ಹೈದರಾಬಾದ್ ನಲ್ಲಿ ಫ್ರೆಂಚರ ನೆರವಿನಿಂದ ಮುಜಾಫರ್ ಜಂಗ್ ಏನ್ ಮಾಡ್ತಾನೆ? ನಿಜಾಮನ ಸ್ಥಾನವನ್ನ ಪಡ್ಕೊಳ್ತಾನೆ. ಅರ್ಕಾಟ್ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸಿಕೊಂಡ ಬ್ರಿಟಿಷ್ ಕಂಪನಿ ನೌಕರ ಯಾರು ಅಂದ್ರೆ ರಾಬರ್ಟ್ ಕ್ಲೈವ್. 2ನೇ ಕರ್ನಾಟಿಕ್ ಯುದ್ಧದ ಪ್ರಮುಖ ಫಲಿತಾಂಶ ಏನಾಗುತ್ತೆ ಅಂದ್ರೆ 2ನೇ ಕರ್ನಾಟಿಕ್ ಯುದ್ಧದಿಂದ ಏನು ಪ್ರಭಾವ ಆಗುತ್ತೆ, ಫಲಿತಾಂಶ ಏನ್ ಬರುತ್ತಂದ್ರೆ ಕರ್ನಾಟಿಕ್ ನಲ್ಲಿ ಬ್ರಿಟಿಷರು ಮತ್ತು ಹೈದರಾಬಾದ್ ನಲ್ಲಿ ಫ್ರೆಂಚರ ಪ್ರಾಬಲ್ಯ ಮುಂದುವರಿಯುತ್ತೆ. ಕರ್ನಾಟಕದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಮುಂದುವರೆದ್ರೆ ಹೈದರಾಬಾದ್ ನಲ್ಲಿ ಫ್ರೆಂಚರ ಒಂದು ಪ್ರಾಬಲ್ಯ ಮುಂದುವರಿತಾ ಹೋಗುತ್ತೆ. ಇನ್ನು 3ನೇ ಕರ್ನಾಟಿಕ್ ಯುದ್ಧ ಎಷ್ಟರಲ್ಲಿ ನಡೆಯುತ್ತೆ, ಯಾವಾಗ ಅವಧಿ ಅಂದ್ರೆ 1758ರಿಂದ 63ರಲ್ಲಿ ವರೆಗೂ ನಡೆಯುತ್ತೆ. ನೋಡಿ ಗಮನಿಸಿ, ಈಗ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕರ್ನಾಟಕ ಯುದ್ಧ ಯಾವಾಗ ನಡೆಯುತ್ತೆ? 1746ರಿಂದ 48ರವರೆಗೂ ನಡೆಯುತ್ತೆ. ಓಕೆನಾ. 2ನೇ ಕರ್ನಾಟಕ ಯುದ್ಧ ಎಷ್ಟು? 1749ರಿಂದ 1754ರವರೆಗೂ ನಡೆಯುತ್ತೆ. ಓಕೆನಾ. ಇನ್ನು 3ನೇ ಕರ್ನಾಟಕ ಯುದ್ಧ ಗಮನಿಸಿ 1758ರಿಂದ 63ರವರೆಗೂ ನಡೆಯುತ್ತೆ. 1763ವರೆಗೂ ನಡೆಯುತ್ತೆ. ಇಷ್ಟು ನೆನ್ಪಿಟ್ಕೋಬೇಕು ನಾವು ಪೂರ್ತಿಯಾಗಿ. ಮೊದಲನೇ ಕರ್ನಾಟಕ ಯುದ್ಧ ಯಾವಾಗ ನಡೆಯುತ್ತೆ, ಇನ್ನು 2ನೇ ಕರ್ನಾಟಕ ಯುದ್ಧ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತೆ, 3ನೇ ಕರ್ನಾಟಕ ಯುದ್ಧ ಎಲ್ಲಿಂದ ಯಾವಾಗ ನಡೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಂಡ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ. ನೋಡಿ, 1746ರಿಂದ 1748ರವರೆಗೂ ನಡೆಯುತ್ತೆ ಮೊದಲನೇ ಕರ್ನಾಟಕ ಯುದ್ಧ. 2ನೇ ಕರ್ನಾಟಕ ಯುದ್ಧ 1749ರಿಂದ 1754ರವರೆಗೂ ನಡೆಯುತ್ತೆ. 3ನೇ ಕರ್ನಾಟಕ ಯುದ್ಧ 1758ರಿಂದ 1763ರವರೆಗೂ ನಡೆಯುತ್ತೆ. ಓಕೆನಾ. ಮುಂದುವರೆದ ಭಾಗಕ್ಕೆ ಹೋಗೋಣ. ನೆಕ್ಸ್ಟ್, ಮೂರನೇ ಕರ್ನಾಟಕ ಯುದ್ಧಕ್ಕೆ ಪ್ರಮುಖ ಕಾರಣ ಏನಂದ್ರೆ ಯುರೋಪಿನಲ್ಲಾದಂತಹ ಸಪ್ತವಾರ್ಷಿಕ ಯುದ್ಧ. ಯುರೋಪಿನಲ್ಲಾದಂತಹ ಸಪ್ತವಾರ್ಷಿಕ ಯುದ್ಧವೇ 3ನೇ ಕರ್ನಾಟಕ ಯುದ್ಧಕ್ಕೆ ಕಾರಣವಾಗುತ್ತೆ. 3ನೇ ಕರ್ನಾಟಕ ಯುದ್ಧ ಸಮಯದಲ್ಲಿ ಫ್ರೆಂಚ್ ಗವರ್ನರ್ ಆಗಿದ್ದವರು ಯಾರು ಅಂದ್ರೆ ಕೌಂಟ್ ಡಿ ಲಾಲಿ ಎನ್ನುವಂತವ್ರು. 3ನೇ ಕರ್ನಾಟಕ ಯುದ್ಧ ಸಮಯದಲ್ಲಿ ಹೈದರಾಬಾದಿನಲ್ಲಿದ್ದ ಫ್ರೆಂಚ್ ದಂಡನಾಯಕ ಯಾರು ಅಂದ್ರೆ ಕ್ಯಾಪ್ಟನ್ ಬುಸ್ಸಿ. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನ ಸೋಲಿಸಿದ ಬ್ರಿಟಿಷ್ ಸೇನಾನಿ ಯಾರು ಅಂದ್ರೆ ಸರ್ ಐರ್ ಕ್ಯೂಟ್ ಅಂತೇಳಿ. ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನ ಸರ್ ಐರ್ ಕ್ಯೂಟ್ ಸೋಲಿಸಿದ ವರ್ಷ ಯಾವುದಂದ್ರೆ ಕ್ರಿಸ್ತ ಶಕ 1760ರಲ್ಲಿ. ಕೌಂಟ್ ಡಿ ಲಾಲಿ ಬ್ರಿಟಿಷರಿಗೆ ಶರಣಾದ ವರ್ಷ ಯಾವುದಂದ್ರೆ 1761ರಲ್ಲಿ. 3ನೇ ಕರ್ನಾಟಕ ಯುದ್ಧದ ಕೊನೆಯಲ್ಲಿ ಏರ್ಪಟ್ಟ ಒಪ್ಪಂದ ಯಾವುದಂದ್ರೆ ಯಾವುದು? ಪ್ಯಾರಿಸ್ ಒಪ್ಪಂದ. ಇದು ಕೂಡ
ಪ್ಯಾರಿಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಭಾರತದಲ್ಲಿ ಫ್ರೆಂಚರ ಪ್ರಭಾವವನ್ನ ಕೊನೆಗೊಳಿಸಿದ ಯುದ್ಧ ಯಾವ್ದಂದ್ರೆ ಮೂರನೇ ಕರ್ನಾಟಕ ಯುದ್ಧ. ಮೂರನೇ ಕರ್ನಾಟಕ ಯುದ್ಧದ ನಂತರ ಫ್ರೆಂಚರು ಪೂರ್ತಿ ಸೋತೋಗ್ತಾರೆ. ಭಾರತದಲ್ಲಿ ಫ್ರೆಂಚರ ಇಲ್ಲಿ ಸೋಲಿಗೆ ಆಗ್ಬೇಕು, ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ. ಸೋಲಿಗೆ ಪ್ರಮುಖ ಕಾರಣವೇನಂದ್ರೆ ವ್ಯಾಪಾರವನ್ನ ನಿರ್ಲಕ್ಷಿಸಿದ್ದು, ರಾಜಕೀಯ ಮಹತ್ವಾಕಾಂಕ್ಷೆ, ಆಂಗ್ಲರ ಪ್ರಬಲ ನೌಕಾಪಡೆ, ಆರ್ಥಿಕ ದುಸ್ಥಿತಿ, ಫ್ರೆಂಚ್ ಸರ್ಕಾರದ ಬೆಂಬಲದ ಕೊರತೆ. ಇದಿಷ್ಟು ಕೂಡ ಫ್ರೆಂಚರ ಸೋಲಿಗೆ ಪ್ರಮುಖವಾದಂತಹ ಒಂದು ಕಾರಣವಾಗುತ್ತೆ. ಇನ್ನು ಬಂಗಾಳದಲ್ಲಿ ಪ್ರಭುತ್ವ ಸ್ಥಾಪನೆಯನ್ನ ಮಾಡಿದಂತ ವಿಷಯವಾಗಿ ನೋಡ್ತಾ ಹೋಗೋಣ. ಬಂಗಾಳದಲ್ಲಿ ತೆರಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದವರು ಯಾರಂದ್ರೆ ಮೊಘಲರು. ಬಂಗಾಳದಲ್ಲಿ ತೆರಿಗೆ ವ್ಯಾಪಾರಕ್ಕೆ ಅನುಮತಿಯನ್ನ ಕೊಡ್ತಾರೆ ಮೊಘಲರು. ಬಂಗಾಳವನ್ನ ಆಳುತ್ತಿದ್ದ ಮೊಘಲ್ ಗವರ್ನರ್ ಯಾರು ಅಂತ, ಓಕೆನಾ, ಮೊಘಲರ ಒಂದು ಆಳ್ವಿಕೆನಲ್ಲಿ ವ್ಯಾಪಾರಕ್ಕಾಗಿ ಅನುಮತಿಯನ್ನ ಕೊಡ್ತಾರೆ. ಮೊಘಲ್ ಗವರ್ನರ್ ಯಾರಂದ್ರೆ ಮಿರ್ಷಿದ್ ಕುಲಿ ಖಾನ್ ಅಂತೇಳಿ. ಮಿರ್ಷಿದ್ ಕುಲಿ ಖಾನ್. ಇವೆಲ್ಲ ಹೆಸರುಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋದು ತುಂಬಾನೇ ಕಷ್ಟ. ಬಟ್ ಆದ್ರೆ ಏನ್ ಮಾಡೋಣ, ರಿಪೀಟ್ ಅಂದ್ರೆ ಪುನರಾವರ್ತನೆ ತರ ಪದೇ ವಿಡಿಯೋಗಳನ್ನ ನೋಡ್ತಾ ಇರಿ. ಯಾವ ಹೆಸರು ನೆನ್ಪಿಲ್ಲ ಅಂದ್ರೆ ಅದನ್ನ ಇನ್ನೊಂದ್ಸರಿ ನೋಡ್ಕೊಂಬಿಡಿ. ನೋಡ್ತಾ ನೆನ್ಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನನಗೂ ನೆನ್ಪಿರಲ್ಲ ಕೆಲವೊಂದ್ಸರಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಈ ವಿಡಿಯೋ ಮಾಡ್ತಾ ಹೇಳಿರ್ತೀನಾ, ಮತ್ತೊಂದ್ಸರಿ ಏನ್ ಮಾಡ್ತೀನಿ, ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ಏನ್ ಮಾಡ್ತೀನಿ, ಈ ಒಂದು ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ನನ್ಗೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ಗೆ ಅನುಕೂಲ ಆಗುತ್ತೆ ಅಂತ ಮಾಡ್ತಾ ಇದೀನಿ. ನಿಮ್ಗೂ ಅನುಕೂಲ ಆಗ್ಲಿ, ನನ್ಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ. ಆಗ ಬಂಗಾಳದ ರಾಜಧಾನಿ ಯಾವುದಾಗಿತ್ತಂದ್ರೆ ಮುರ್ಷಿದಾಬಾದ್ ಎನ್ನುವಂಥದ್ದು ಬಂಗಾಳದ ರಾಜಧಾನಿ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಮೊಘಲರ ಆಳ್ವಿಕೆಯ ಸಂದರ್ಭದಲ್ಲಿ. ಔರಂಗಜೇಬನ ನಂತರ ಸ್ವತಂತ್ರಗೊಂಡ ಬಂಗಾಳದ ಗವರ್ನರ್ ಅಂದ್ರೆ ಸುಬೇದಾರ್ ಅಂತ ಕರೀತಾರೆ. ಯಾರು ಅಂದ್ರೆ ಮಿರ್ಷಿದ್ ಕುಲಿ ಖಾನ್ ಎನ್ನುವಂಥವ್ರು. ಮುರ್ಷಿದ್ ಕುಲಿ ಖಾನ್ ಎರಡು ಒಂದೇ ಬರುತ್ತೆ. ಕೆಲವೊಂದ್ಸರಿ ಒಂದೊಂದ್ ತರ ಬಳಸ್ತಾರೆ. ಕುಲಿ ಖಾನ್ ಅಂತಾನು ಕೂಡ ಕೊಟ್ಟಿದೆ. ಮರಣ ಹೊಂದಿದ ವರ್ಷ ಯಾವ್ದಂದ್ರೆ 1727. ಸರ್ಫರಾಜ್ ಖಾನನನ್ನ ಕೊಂದ ಬಂಗಾಳದ ನವಾಬನಾದವರು ಯಾರು ಅಂದ್ರೆ ಅಲಿವರ್ದಿ ಖಾನ್ ಅಂತ ಹೇಳ್ಬಿಟ್ಟು ಯಾರನ್ನ ಕೊಲ್ತಾನೆ, ಬಂಗಾಳದ ನವಾಬನ ಕೊಲ್ತಾನೆ. ಕೊಂದು ಬಂಗಾಳದ ನವಾಬನಾದಂತನ ಯಾರು, ಅಲಿವರ್ದಿ ಖಾನ್ ಅನ್ನುವಂಥವ್ರು. ಅಲಿವರ್ದಿ ಖಾನ್ ಮರಣ ಹೊಂದಿದ ವರ್ಷ ಎಷ್ಟರಲ್ಲಿ ಅಂದ್ರೆ 1756 ಅವರು ಮರಣವನ್ನ ಹೊಂದಿದ್ದಾರೆ. ಅಲಿವರ್ದಿನ್ ಖಾನ್ ಮರಣ ಹೊಂದಿದ ನಂತರ ಬಂಗಾಳದ ನವಾಬನಾಗಿದ್ದಂದ್ರೆ ಅಲಿವರ್ದಿನ್ ಖಾನ್ ನಂತರ ಯಾರು ಬರ್ತಾರೆ, ಸಿರಾಜ್ ಉದ್ದೌಲ್ ಬರ್ತಾನೆ. ಈತನನ್ನ ರಾಜ್ಯದ ಸೂರ್ಯ ಅಂತ ಕೂಡ ಕರೀತಾರೆ. ಸಿರಾಜ್ ಉದ್ದೌಲ್ನನ್ನ ರಾಜ್ಯದ ಸೂರ್ಯ ಅಂತ ಕೂಡ ಕರೀತಾರೆ. ಅಲಿವರ್ದಿ ಖಾನ್ ನಂತರ ಬಂಗಾಳದ ನವಾಬನಾದ ಅವನ ಮೊಮ್ಮಗ ಯಾರು ಅಂದ್ರೆ ಸಿರಾಜ್ ಉದ್ದೌಲ್. ಅಂದ್ರೆ ಅಲಿವರ್ದಿನ್ ಖಾನ್ ನ ಒಂದು ಮೊಮ್ಮಗ ಯಾರು, ಸಿರಾಜ್ ಉದ್ದೌಲ್. ಸಿರಾಜ್ ಉದ್ದೌಲ್ನ ಅಧಿಕಾರವನ್ನ ವಿರೋಧಿಸದ ಅಲಿವರ್ದಿ ಖಾನನ ಮತ್ತೊಬ್ಬ ಮೊಮ್ಮಗ ಯಾರಂದ್ರೆ ಶೌಕತ್ ಜಂಗ್ ಅಂತ ಹೇಳ್ಬಿಟ್ಟು. ಶೌಕತ್ ಜಂಗ್ ಮತ್ತೆ ಸಿರಾಜ್ ಉದ್ದೌಲು ಇವರಿಬ್ರು ಕೂಡ ಅಲಿವರ್ದಿ ಖಾನ್ ನ ಮೊಮ್ಮಕ್ಕಳು. ಓಕೆನಾ. ವಸ್ತುಗಳಿಗೆ ತೆರಿಗೆ ನೀಡದ ಆಮದು ರಫ್ತು ಮಾಡಲು ಬಳಸುತ್ತಿದ್ದ ಅನುಮತಿ ಪತ್ರ ಯಾವ್ದಂದ್ರೆ ದಸ್ತಕ್ ಅಂತೇಳಿ. ಇಲ್ಲಿ ವಸ್ತುಗಳಿಗೆ ತೆರಿಗೆ ನೀಡದೇನೆ ಆಮದು ಮತ್ತು ರಫ್ತನ್ನ ಮಾಡ್ತಾ ಇದ್ರು. ಆಮದು ಮತ್ತು ರಫ್ತು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಅನುಮತಿ ಪತ್ರವನ್ನ ಬಳಸ್ತಾ ಇದ್ರು. ಆ ಅನುಮತಿ ಪತ್ರದ ಹೆಸರೇನಂದ್ರೆ ದಸ್ತಕ್ ಅಂತೇಳಿ. ಈ ದಸ್ತಕ್ ಅಂದ್ರೇನೋ ಅನುಮತಿ ಪತ್ರ ಅಂತ ಕೇಳ್ಬಹುದು ಸಿಇಟಿನಲ್ಲಿ. ಏನಾದ್ರೂ ಯಾವ ರೀತಿ ಅಂದ್ರೆ ವಸ್ತುಗಳಿಗೆ ತೆರಿಗೆ ನೀಡದೆ ಆಮದು ಮತ್ತು ರಫ್ತು ಮಾಡಲು ಬಳಸುತ್ತಿದ್ದಂತಹ ಪತ್ರಕ್ಕೆ ಈ ರೀತಿಯಾಗಿ ಕರೆಯಬಹುದಾಗಿತ್ತು ಅಥವಾ ಈ ರೀತಿ ಕರಿತಾ ಇದ್ರು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ಬೋದು. ಅವಾಗ ನಿಮ್ಗೆ ಅಲ್ಲಿ ಆಯ್ಕೆಗಳನ್ನ ಕೊಡ್ಬೋದು. ದಸ್ತಕ್, ಮುಸ್ತಕ್, ಪುಸ್ತಕ್ ಏನೇ ಅಂದ್ರೆ ಕೊಡ್ಬೋದು. ಸೊ ಅವಾಗ ನಾವು ದಸ್ತಕ್ ಅಂತ ಹೇಳಿ ನೆನ್ಪಿಟ್ಕೊಂಡ್ ಬರ್ದ್ರೆ ಆಯ್ತು. ಬ್ರಿಟಿಷರ ವ್ಯಾಪಾರದಿಂದ ಬಂಗಾಳದಲ್ಲಿ ನವಾಬನಿಗೆ ನಷ್ಟವಾಗಲು ಕಾರಣವೇನಂದ್ರೆ ದಸ್ತಕ್ಗಳ ದುರುಪಯೋಗ. ಅಂದ್ರೆ ಬ್ರಿಟಿಷರ ವ್ಯಾಪಾರದಿಂದ ಏನಾಗುತ್ತೆ, ಬಂಗಾಳದಲ್ಲಿ ನವಾಬನಿಗೆ ನಷ್ಟವಾಗುತ್ತೆ. ಸೊ ಅದಕ್ಕೋಸ್ಕರ ಕಾರಣ ಆಗಿರುವಂತದ್ದು ಯಾವುದು, ದಸ್ತಕ್ಗಳ ದುರುಪಯೋಗ. ಇನ್ನು ದಸ್ತಕ್ಗಳನ್ನ ಸ್ವಂತ ಲಾಭಕ್ಕೆಂದು ದುರುಪಯೋಗ ಪಡಿಸಿಕೊಂಡವ್ರು ಯಾರಂದ್ರೆ ಕಂಪನಿಯ ಅಧಿಕಾರಿಗಳು. ಏನ್ ಮಾಡ್ತಾ ಇದ್ರು, ಕಂಪನಿ ಅಧಿಕಾರಿಗಳು ತಮ್ಮಿಗೆ ಲಾಭಕ್ಕೋಸ್ಕರ ಏನ್ ಮಾಡ್ತಾ ಇದ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಕ್ರಿಸ್ತಶಕ 1757 ಅವಧಿಯಲ್ಲಿ ಬಂಗಾಳದ ನವಾಬನಾಗಿದ್ದವ್ರು ಯಾರಂದ್ರೆ ಸಿರಾಜ್ ಉದ್ದೌಲ್. ನಮಗ್ ಗೊತ್ತಾಗುತ್ತೆ 1757 ದಂಗೆ ಅಂದ ತಕ್ಷಣ ನಮಗ್ ಗೊತ್ತಾಗುತ್ತೆ ಯಾವುದು,
ಪ್ರಥಮ ಸ್ವತಂತ್ರ ಸಾರಿ ಸಾರಿ ಪ್ಲಾಸಿ ಕದನ. ಕನ್ಫ್ಯೂಸ್ ಆಗ್ಬಿಡುತ್ತೆ ನನ್ಗೆ. 1757ರಲ್ಲಿ ಅನ್ಸುತ್ತದು. ಇದು 1757 ಅಂದ್ರೆ ಪ್ಲಾಸಿ ಕದನ. ಇಲ್ಲಿ ಒಂದು 1757ರ ಅವಧಿಯಲ್ಲಿ ಬಂಗಾಳದ ನವಾಬ ಆಗಿದ್ದ ಸಿರಾಜುದ್ದೌಲ್. ಓಕೆನಾ. ಸಿರಾಜುದ್ದೌಲ್ನ ವಿರೋಧಿಗಳಾಗಿದ್ದವ್ರು ಯಾರಂದ್ರೆ ಮೀರ್ ಜಾಫರ್, ರಾಯ್ ದುರ್ಬಲ್, ಇನ್ನು ಜಗತ್ ಶೆಟ್, ಖಾದಿಮ್ ಖಾನ್ ಅಂತೇಳಿ ಇವರಿಷ್ಟು ಕೂಡ ವಿರೋಧಿಗಳಾಗಿರ್ತಾರೆ. ಯಾರಿಗೆ? ಸಿರಾಜುದ್ದೌಲ್ಗೆ. ಬಂಗಾಳದ ನವಾಬ ಯಾರು? ಸಿರಾಜುದ್ದೌಲ್. ಸಿರಾಜುದ್ದೌಲ್ನನ್ನ ವಿರೋಧಿಸಿದ ಅಲಿವರ್ದಿ ಖಾನನ ಮಗಳು ನೋಡಿ. ಸಿರಾಜುದ್ದೌಲ್ನ ಮಗಳು ಯಾರಂದ್ರೆ ಗಾಸಿಟಿ ಬೇಗಂ ಅಂತೆ. ಗಾಸಿಟಿ ಬೇಗಂ ಎನ್ನುವಂತವಳು. ಗಾಸಿಟಿ ಬೇಗಂಳನ್ನ ಬೆಂಬಲಿಸಿದ ಸಿರಾಜುದ್ದೌಲ್ನ ದಿವಾನ ಯಾರು ಅಂದ್ರೆ ರಾಜ್ ವಲ್ಲಭ್. ಸಿರಾಜುದ್ದೌಲ್ನಿಂದ ಆಸ್ಥಾನದಿಂದ ಹೊರ ಹಾಕಲ್ಪಟ್ಟ ರಾಜ್ ವಲ್ಲಭನ ಮಗ ಯಾರು ಅಂದ್ರೆ ಕೃಷ್ಣ ವಲ್ಲಭ್ ಅಂತೇಳಿ. ನವಾಬನ ವಿರೋಧಿ ಅಂದ್ರೆ ಕೃಷ್ಣದಾಸ್ ವಲ್ಲಭನಿಗೆ ಆಶ್ರಯ ನೀಡಿದವರು ಯಾರಂದ್ರೆ ಬ್ರಿಟಿಷರು. ನವಾಬನ ವಿರೋಧಿ ಕೃಷ್ಣ ವಲ್ಲಭ್ ಆಶ್ರಯ ಪಡೆದಿದ್ದ ಸ್ಥಳ ಯಾವುದಂದ್ರೆ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆನಲ್ಲಿ. ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾ ಸುತ್ತ ಕೋಟೆ ಕಟ್ಟತೊಡಗಿದವರು ಯಾರಂದ್ರೆ ಬ್ರಿಟಿಷರು. ಫ್ರೆಂಚರ ಚಂದ್ರನಾಗೋರನ್ನ ಮುತ್ತಿ ವಶಪಡಿಸಿಕೊಂಡವ್ರು ಯಾರಂದ್ರೆ ಇಂಗ್ಲಿಷರು. ಇನ್ನು ಆಂಗ್ಲರು ಚಂದ್ರನಾಗೋರನ್ನ ವಶಪಡಿಸಿಕೊಂಡಾಗ ಫ್ರೆಂಚರಿಗೆ ಆಶ್ರಯ ನೀಡಿದಂತವ್ರು ಯಾರಂದ್ರೆ ಸಿರಾಜುದ್ದೌಲು ಆಶ್ರಯವನ್ನ ನೀಡ್ತಾನೆ. ಬ್ರಿಟಿಷರನ್ನ ಸೋಲಿಸಿ ಕಾಸಿಂ ಬಜಾರ್ ಮತ್ತು ಫೋರ್ಟ್ ವಿಲಿಯಂ ಕೋಟೆಗಳನ್ನ ವಶಪಡಿಸಿಕೊಂಡ ನವಾಬ ಯಾರಂದ್ರೆ ಸಿರಾಜುದ್ದೌಲ್. ಕಪ್ಪು ಕೋಣೆಯ ದುರಂತ ನಡೆದ ವರ್ಷ ನೋಡಿ. ಕಪ್ಪು ಕೋಣೆಯ ದುರಂತ ನಡೆದ ವರ್ಷ ಯಾವ್ದಂದ್ರೆ 1756 ಜೂನ್ 20 1756 ಅಂದ್ರೆ ಕಪ್ಪು ಕೋಣೆಯ ದುರಂತ ನಡೆದಂತಹ ವರ್ಷ. ಹಲವು ವಿದ್ವಾಂಸರು ಕಪ್ಪು ಕೋಣೆ ದುರಂತವನ್ನ ಯಾರ ಕಟ್ಟುಕತೆ ಎಂದು ತಿರಸ್ಕರಿಸಿದ್ದಾರೆ. ಇದನ್ನ ಕಂಪನಿಯ ವೈದ್ಯ ಹಾಲ್ವೆಲ್ದೆಂದು ಕಂಪನಿ ವೈದ್ಯ ಆಗಿರುವಂತಹ ಹಾಲ್ವೆಲ್ದೆಂದು ಅಂದ್ರೆ ಆತ ಸುಳ್ಳು ಕಥೆಯನ್ನ ಹೇಳಿದ್ರು, ಕಟ್ಟು ಕತೆ ಇದು ನಿಜವಾಗಿ ನಡೆದಿಲ್ಲ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಂತವ್ರು ಅಂತ ನಂಬಿದ್ದಾರೆ. ಕಾಸಿಂ ಬಜಾರನ್ನ ಆಕ್ರಮಣ ಮಾಡಿ ವಶಪಡಿಸಿಕೊಂಡ ಬ್ರಿಟಿಷ್ ಅಧಿಕಾರಿಗಳು ಯಾರಂದ್ರೆ ರಾಬರ್ಟ್ ಕ್ಲೈವ್ ಮತ್ತು ವಾಟ್ಸನ್ ಅಂತೇಳಿ. ಕಾಸಿಂ ಮರು ವಶಕ್ಕೆ ನೆರವಾಗಿ ಕ್ಲೈವ್ ನಿಂದ ಲಂಚ ಪಡೆದವರು ಯಾರಂದ್ರೆ ಮಾಣಿಕ್ ಚಂದ್. ಅಲಿನಗರ ಒಪ್ಪಂದ ಯಾರ ನಡುವೆ ಏರ್ಪಟ್ಟಿತ್ತು? ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ಅಲಿನಗರ್ ಒಪ್ಪಂದ ಏರ್ಪಡ್ತು. ನವಾಬನ ವಿರೋಧಿಗಳ ನೆರವು ಪಡೆದು ಸಿರಾಜನ ವಿರುದ್ಧ ಒಳಸಂಚು ರೂಪಿಸಿದವರು ಯಾರಂದ್ರೆ ರಾಬರ್ಟ್ ಕ್ಲೈವ್. ನವಾಬನ ವಿರೋಧಿಗಳ ನೆರವನ್ನ ಪಡಿತಾನೆ. ಗೊತ್ತಿಲ್ದೇನೆ ಸಿರಾಜುದ್ದೌಲ್ನ ಒಂದು ವಿರುದ್ಧ ಒಳಸಂಚನ್ನ ಮಾಡ್ತಾರೆ. ಯಾರು? ಬ್ರಿಟಿಷ್ನ ಗವರ್ನರ್ ಆಗಿರುವಂತ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ನ ಒಳಸಂಚಿನಲ್ಲಿ ಭಾಗಿಯಾಗಿದ್ದ ಸಿರಾಜುದ್ದೌಲನ ದಂಡನಾಯಕ ಯಾರಂದ್ರೆ ಮೀರ್ ಜಾಫರ್. ಅಲಿನಗರ ಒಪ್ಪಂದ ಏರ್ಪಟ್ಟ ವರ್ಷ ಯಾವ್ದಂದ್ರೆ 1757 ಫೆಬ್ರವರಿ 9. ಪ್ಲಾಸಿ ಕದನ ನಡೆದ ವರ್ಷ ಕ್ರಿಸ್ತಶಕ 1757 ಜೂನ್ 23ರಂದು ನಡೆಯುತ್ತೆ. ಕ್ಲೈವ್ ಮಾಡಿದ ಒಳಸಂಚನ್ನ ನವಾಬನಿಗೆ ತಿಳಿಸುವೆ ಎಂದು ಹೇಳಿ ಹೆಚ್ಚು ಹಣಕ್ಕೆ ಬೇಡಿಕೆ ಇಟ್ಟವ್ರು ಯಾರಂದ್ರೆ ಅಮೀನ್ ಚಂದ್ ಎನ್ನುವಂತವ್ರು. ಸಿರಾಜುದ್ದೌಲ್ನ ವಿರುದ್ಧ ಒಳಸಂಚಿನಲ್ಲಿ ವಾಟ್ಸನ್ನ ಸಹಿಯನ್ನ ಫೋರ್ಜರಿ ಮಾಡಿದವರು ಯಾರಂದ್ರೆ ರಾಬರ್ಟ್ ಕ್ಲೈವ್. ಪ್ಲಾಸಿ ಕದನದಲ್ಲಿ ವಿಜಯಿಯಾದವರು ಯಾರು? ಬ್ರಿಟಿಷರು. ಪ್ಲಾಸಿ ಕದನದ